ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಅಂತ ಸನ್ನಿವೇಶ ನಿರ್ಮಾಣವಾಗುವಂತೆ ಕಾಣಿಸ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ವಿರುದ್ಧದ ಒಂದಷ್ಟು ನಾಯಕರ ಗುಂಪು ಕೇಂದ್ರದಲ್ಲಿ ಲಾಬಿಯನ್ನು ಮಾಡ್ತಾರೆ, ಅದರ ಮೇಲೆ ಅದು ನಿರ್ಧಾರವಾಗುತ್ತದು. ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಸಂಘಟನೆಯ ಕಡೆಗೆ ಕಾಂಗ್ರೆಸ್ ನಾಯಕರ ಒಲವು ಒಂದು ಕಡೆ ಇದೆ. ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ನಾವು ಸಂಘಟಿಸಬೇಕು ಅಂತ ಹೇಳಿ ದೆಹಲಿ ಎಲೆಕ್ಷನ್ನಲ್ಲಿ ಒಂದೇ ಒಂದು ಸ್ಥಾನ ಕೂಡ ಗೆಲ್ಲಕ್ಕಾಗಲಿಲ್ಲ. ಆದರೆ ಹರಿಯಾಣ ಎಲೆಕ್ಷನ್ ಅಂತ ಬಂದಾಗ ಹರಿಯಾಣ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿ ಪಕ್ಷ ಯಾವ ರೀತಿಯಲ್ಲಿ ಕಾಂಗ್ರೆಸ್ಗೆ ಸಹಕರಿಸಲಿಲ್ವೋ, ನಾನು ನಿಮಗೆ ದೆಹಲಿ ಸಹಕಾರ ಕೊಡಲ್ಲ ಅಂತ ಹೇಳಿ ಆ ಒಂದು ಮೆಸೇಜನ್ನು ರಾಹುಲ್ ಗಾಂಧಿ ಆಮ್ ಆದ್ಮಿ ಪಕ್ಷಕ್ಕೆ ಕೊಟ್ಟಿದ್ದು. ಇದಾದ ಮೇಲೆ ಒಂದು ಕಡೆ ಕರ್ನಾಟಕದ ಕಾಂಗ್ರೆಸ್ಸನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅಂತ ಒಂದು ನಿರ್ಧಾರವನ್ನಂತೂ ಕೇಂದ್ರ ಮಾಡಿದೆ. ಇದರ ಮಧ್ಯದಲ್ಲಿ ಹಲವು ರಾಜ್ಯಗಳ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಕೇಂದ್ರ ನಾಯಕರ ಚಿಂತನೆ ಕೂಡ ಇದೆ. ಅವಧಿ ಮುಗಿದಂತಹ ಸಮರ್ಥರಿಲ್ಲದಂತಹ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ DCM ಕೂಡ ಅವರೇ ಇದ್ದಾರೆ, KPCC ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ. ಇವರನ್ನ ಅವಧಿ ಮುಗಿತು ಅನ್ನೋ ಕಾರಣಕ್ಕೋ ಅಥವಾ ಸಮರ್ಥತೆ ಅಸಮರ್ಥತೆ ಅನ್ನೋ ಒಂದು ಕ್ಯಾಟಗರಿಯಲ್ಲೋ ಸೇರಿಸಿ ಹೈಕಮಾಂಡ್ ನೋಡುತ್ತಾ ಗೊತ್ತಿಲ್ಲ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿ 3 ಕಡೆಗಳಲ್ಲಿ ಸೋತಾದ ಮೇಲೆ ಒಂದು ಆತಂಕ ಅಂತೂ ಕಾಂಗ್ರೆಸ್ನಲ್ಲಿದೆ. ಅಧ್ಯಕ್ಷರ ಬದಲಾವಣೆಗೆ ಚಿಂತನೆಯನ್ನು ಹೈಕಮಾಂಡ್ ಒಂದು ಕಡೆ ಮಾಡ್ತಾ ಇದೆ. ಈ ಪಟ್ಟಿಯಲ್ಲಿ ಕರ್ನಾಟಕ ಇದೆಯಾ ಇಲ್ವಾ ಅಂತ ಒಂದು ಪ್ರಶ್ನೆ ಇಲ್ಲಿದೆ. ಕರ್ನಾಟಕದ ಮಾದರಿಯಲ್ಲಿಯೇ ಪಕ್ಷ ಸಂಘಟನೆ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಮುಂದಿನ ತಿಂಗಳ ಒಳಗೆ ಕೆಲವು ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದರ ಲಿಸ್ಟ್ ಜೊತೆಗೇ ಕರ್ನಾಟಕದಲ್ಲೂ ಚೇಂಜ್ ಮಾಡಿಬಿಡಿ ಅಂತ ಏನಾದರೂ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣ ಗುಂಪು ಎಲ್ಲ ಪಕ್ಷಗಳಲ್ಲೂ ಇದ್ದೇ ಇರುತ್ತೆ. ಇದು ಅದೇ ರೀತಿಯಲ್ಲಿ ಈ ಪಕ್ಷದಲ್ಲೂ ಕೂಡ ಇದೆ. ಅವರು ಲಾಬಿಯನ್ನು ಮಾಡಿದ್ರೆ ಆಗ ಚೇಂಜ್ ಆಗ್ತಾರಾ ಅಂತ ಒಂದು ಪ್ರಶ್ನೆಯಲ್ಲಿ ಕಾಡ್ತಾ ಇದೆ.